ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶಣ ಪಾಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. 1950ರಲ್ಲಿ ಆರಂಭವಾಗಿರುವಂಥ ತುಂಗಭದ್ರಾ ಜಲಾಶಯದ ನೀರಿನಲ್ಲಿ ಅದು 1956ಕ್ಕೆ ಸಂಪೂರ್ಣವಾಗಿ ನಿಂತುಕೊಂಡು ನೀರನ್ನು ನೀಡಿದಾಗ ಇಲ್ಲಿ ಒಟ್ಟು 134 TMC ನೀರು ತುಂಗಭದ್ರಾ ಜಲಾಶಯದಿಂದ ನೀರು ಹಂಚಿಕೆ ಆಗಿತ್ತು. ಕರ್ನಾಟಕ, ಆಂಧ್ರ, ತೆಲಂಗಾಣದ ಒಟ್ಟು 8 ಜಿಲ್ಲೆಗಳ ರೈತರಿಗೆ ಸುಮಾರು 12 ಲಕ್ಷ ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ, ಜೊತೆಗೆ ಸಾಕಷ್ಟು ನಗರ ಪ್ರದೇಶಕ್ಕೆ ಕುಡಿಯುವ ನೀರು ಮತ್ತು ಹೀಗಾಗಿ ಇಲ್ಲಿರೋ 134 TMC ನೀರು ಇಲ್ಲಿ ಸಂಗ್ರಹವಾಗ್ತಾಯಿತ್ತು. ಆದರೆ ಅವೈಜ್ಞಾನಿಕವಾಗಿರುವಂಥ ಕೃಷಿ ಪದ್ಧತಿಗಳು, ಜೊತೆಗೆ ಒಂದಿಷ್ಟು ಕಾರ್ಖಾನೆಗಳಿಂದ ಮತ್ತು ಈ ಗಣಿ ಇದರಿಂದ ಒಟ್ಟಾರೆಯಾಗಿ ವರ್ಷಕ್ಕೆ ಒಂದು ಅರ್ಧ TMCಯಷ್ಟು ನೀವು ಹೂಳು ತುಂಬಿ ಇಲ್ಲಿವರೆಗೂ ಬಂದಿರುವಂಥ ಪ್ರಕಾರ 105 TMCಗೆ ಮಾತ್ರ ನೀರು ನಿಲ್ತಾಯಿದೆ. ಅಂದರೆ 134 TMC ಇದ್ದಿದ್ದು ಈಗ 105ಕ್ಕೆ ಇದೆ. ಅಂದರೆ ಸರಿಸುಮಾರು 29-30 TMCಯಷ್ಟು ನೀರು ಈಗ ಅಲ್ಲಿ ಹೂಳು ತುಂಬಿದೆ ಅನ್ನುವಂಥ ಇದೆ. ಈ ನಿಟ್ಟಿನಲ್ಲಿ ಈ ರಾಜ್ಯ ಸರ್ಕಾರ ನವಲಿ ಬಳಿ ಒಂದು ಸಮಾನಾಂತರ ಜಲಾಶಯ ನಿರ್ಮಿಸಬೇಕು ಅನ್ನುವಂಥ ಒತ್ತಾಯ ಇತ್ತು. ಆ ಕಾರಣಕ್ಕಾಗಿ ಇಲ್ಲೊಂದು ಯೋಜನೆ ಸಿದ್ಧವಾಯಿತು. BJP ಸರ್ಕಾರ ಇದ್ದಾಗ ಈ ಯೋಜನೆಗೆ ವಿಸ್ತೃತ ವರದಿಯನ್ನು DPR ಹೈದರಾಬಾದ್ ಮೂಲದ ಒಂದು ಸಂಸ್ಥೆಯಿಂದ ಮಾಡಿಸಿದರು. ಅದಕ್ಕಾಗಿ ಒಂದು 1000 ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದರು. ವಿಸ್ತೃತ ವರದಿ ನೀಡಿದೆ. ಅದು ಸರಿಸುಮಾರು 12,000 ಕೋಟಿ ರೂಪಾಯಿಯಲ್ಲಿ ಒಂದು ಯೋಜನೆ ಮಾಡಬೇಕು. 30 TMC ಈಗೇನು ತುಂಗಭದ್ರಾದಿಂದ ಹೆಚ್ಚುವರಿ ನೀರೇನು ಹರಿದು ಹೋಗುತ್ತೆ, ಆ ನೀರನ್ನು ಹಿಡಿದು ಏನು ರಾಯಚೂರು ಜಿಲ್ಲೆಯ ಟೇಲೆಂಡ್ವರೆಗೆ ಅಂದರೆ ಕೊನೆ ಭಾಗಕ್ಕೆ ತಲುಪಬೇಕು ಮತ್ತು ಎಲ್ಲ ಈ ಕಾಂಪೆನ್ಸೇಟ್ ಮಾಡುವುದರ ಉದ್ದೇಶದಿಂದ ಈ ಜಲಾಶಯ ನಿರ್ಮಿಸಬೇಕು ಅನ್ನುವಂಥ ಉದ್ದೇಶವನ್ನು ರಾಜ್ಯ ಸರ್ಕಾರ ಹೊಂದಿ ಯೋಜನೆ ಸಿದ್ಧಪಡಿಸಿದೆ. ಏನು ಬೇಲಿ ಎದ್ದು ಹೊಲ ಮೇಯ್ದಂತೆ ಹಿಂದಕ್ಕೆ ತಾವೇ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ. ಇವತ್ತು 30 TMC ಹೂಳು ತುಂಬ್ಕೊಂಡಿರ್ತಕ್ಕಂಥ ತುಂಗಭದ್ರಾ ಡ್ಯಾಮ್ ಇದರಲ್ಲಿ ಅದನ್ನು 80 TMC ನಿಲ್ಲಿಸಿಬಿಟ್ಟು 130 TMC ನೀರಿಗಾಗಲೇ ಆಂಧ್ರಕ್ಕೆ ಕೊಟ್ಟರು. ಅವ್ರಿಗೆ ಅದೇ ಬೇಕಾಗಿರೋದು ಆಂಧ್ರದವ್ರಿಗೆ. ಇದನ್ನು ಮುಂದುವರಿಸಬಾರ್ದನ್ನೋ ಸಲುವಾಗಿಯೇ ಅವರು ಆ ನವಲಿ ಜಲಾಶಯನ ಇಂಪ್ಲಿಮೆಂಟ್ ಮಾಡದೇ ಇರೋಕ್ಕಾರ ರಾಜ್ಯ ಸರ್ಕಾರ ಮಾಡಬೇಕು, ಹಿತಾಸಕ್ತಿ ತೋರಿಸ್ಬೇಕು. ನವಲಿ ಜಲಾಶಯ ಈಗ ಇಷ್ಟು TMC 130 TMC ಬಿಡೋ ಬದಲು ಕೊಳೆಯ ಮೂಲಕಗಳೆಲ್ಲ ರೆಡಿಯಾಗಿದೆ. ಒಬ್ಬ ರೈತ ಕಷ್ಟ ತೋಡ್ಕೊಂಡಿದ್ದಾನೆ. ಇವತ್ತು ಯಾಕೆ ಕೆರೆ ತುಂಬಿಸಕ್ಕಂಥ ಯೋಜನೆ ಮಾಡಲಿಲ್ಲ? ಮಾಡ್ಬೋದಾಗಿತ್ತಲ್ಲ. ಅಲ್ಲಿ ಕಣ್ಣೋರ್ಸ ನೀತಿ. ಇವರು ಬೇರೆ ರಾಜ್ಯ ಸರ್ಕಾರದ ಹಿತಾಸಕ್ತಿ ಅಂತ ಹೇಳ್ತೀನಿ ನಾನು. ಯಾಕೆ ಮಾಡಬಾರ್ದು? ಅವ್ರದ್ದೇ ಸರ್ಕಾರ ಇದೆ. ನವಲಿ ಜಲಾಶಯನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟವರು ಅವರೇ. ಮಾಡ್ಬೋದಲ್ಲ. ಇಚ್ಛಾಶಕ್ತಿ ಕೊರತೆ ಅವ್ರಿಗೆ ಅದು ಆಗಬಾರ್ದು. ಯಾಕಂತಂದರೆ ಹೆಚ್ಚಿನ ನೀರಲ್ಲಿ ಹೋಗ್ತಕ್ಕಂಥ ಕೆಲಸ ಆಗ್ತಾಯಿದೆ. ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬ್ರ ಹತ್ರ 3 ಜಿಲ್ಲೆ ನಾಯಕರುಗಳು ಮಾತನಾಡಿದ್ದೇವೆ. ಇವತ್ತು ನವಲಿ ಜಲಾಶಯ ಇವತ್ತು ತುಂಬಿಸ್ತಕ್ಕಂಥದ್ದಿರ್ಬೋದು, ಶೀಲ್ಟಪ್ಪನ್ನು ರಿಮೂವ್ ಯಾವ ರೀತಿ ಮಾಡಬೇಕು, ಹೊಸ ತಂತ್ರಜ್ಞಾನವನ್ನು ಉಪಯೋಗಿಸಿ ಅಂತಕ್ಕಂಥದ್ದು, ಮತ್ತು ಈ ಹಿಂದೆ ಸಿಂಗ್ಟಾಲೂರು ಕಡೆ ಇನ್ನೊಂದು ಬ್ಯಾಲೆನ್ಸಿಂಗ್ ರಿಸರ್ವಾಯರನ್ನು ಕಟ್ಟಬೇಕಂತಕ್ಕಂಥ ಚಿಂತನೆ ಕೂಡ 4-5 ಆಪ್ಷನ್ಸ್ ಇದ್ದಾವೆ. ಕೇಂದ್ರ ಸರ್ಕಾರಕ್ಕೆ ಅದನ್ನು ಕೇಂದ್ರ ಸರ್ಕಾರದ ಸಚಿವರು ಇರೋದರಿಂದ ಇದನ್ನು ಏನಾದರೂ ನ್ಯಾಷನಲ್ ಪ್ರೋಗ್ರಾಮ್ ಅಂತೇಳಿ ಘೋಷಣೆ ಮಾಡಿ ಏನಾದರೂ ಡೆವಲಪ್ ಮಾಡಲಿಕ್ಕೆ ಮಾಡ್ಬೋದು. ಆವತ್ತು ಕೂಡ ಸಭೆ ಇದೆ, ಚರ್ಚೆ ಮಾಡ್ತಾರೆ 3 ಜಿಲ್ಲೆ ಮುಖ್ಯಮಂತ್ರಿಗಳು, ಕೇಂದ್ರದ ರಾಜ್ಯದ ನೀರಾವರಿ ಬೃಹತ್ ನೀರಾವರಿ ಸಚಿವರು ಚರ್ಚೆ ಮಾಡಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಸರ್, ಈ ಹಿರೇಹಳ್ಳ ಪ್ರಾಜೆಕ್ಟ್ ಏನು ಅಲ್ಲಿಗೆ ನಿಂತ್ಕೊಂಡ್ರಿ, ಏನು ಇರಿಗೇಷನ್ ಏನು ಮಾಡಿಕೊಡ್ತಾರೆ ಈ ಭಾಗದ ರೈತರಿಗೆ? ಹಿರೇಹಳ್ಳ ಪ್ರಾಜೆಕ್ಟಿಗೆ ಏನು ಪ್ರಾಬ್ಲಮ್ ಆಗಿದೆ, 1.5 TMC ಡ್ಯಾಮ್ ಅದಕ್ಕೆ ಬ್ಯಾಕ್ ವಾಟರ್ ಸ್ಟೋರೇಜ್ಗೆ ಮತ್ತು ಇಂಟ್ಯಾಕ್ ಕೆನಲ್ಸ್ಗೆ ಅಲ್ಲಿ ಯಾವುದೇ ನದಿ ಹರಿದು ಬರ್ತಾ ಇಲ್ಲ ಅದಕ್ಕೆ. ಸೊ ಅದು ಪ್ರಾಬ್ಲಮ್ ಆಗಿದೆ. ರೇನ್ ಬೇಸ್ಡ್ ಡ್ಯಾಮ್ ಆಗಿರೋದ್ರಿಂದ ಅದಕ್ಕೆ ಹೆಚ್ಚು ಇನ್ನು ನಮಗೆ ಅದನ್ನು ಕೃಷ್ಣಾದಿಂದ ನೀರು ಇದು ಹಿರೇಹಳ್ಳದ ಮೂಲಕ ತುಂಗಭದ್ರಾಕ್ಕೆ ತರಬೇಕು ಅಂತಕ್ಕಂಥ ಚಿಂತನೆ ಕೂಡ ಅದು ಒಂದು ಆಪ್ಷನಲ್ಲಿ ಹೇಳಿದ್ದೀವಿ. ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೋ ಒಂದು ಸೂಕ್ತ ತೀರ್ಮಾನವನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಮಾಡಬೇಕಾಗಿದೆ. ಕೇಂದ್ರದ ಜಲಶಕ್ತಿ ಸಚಿವರು ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿನ ಸಚಿವರು, ತೆಲಂಗಾಣದ ಮುಖ್ಯಮಂತ್ರಿಗಳು ಮತ್ತು ಅಲ್ಲಿನ ಸಚಿವರು ಮತ್ತು ನಮ್ಮ ಮುಖ್ಯಮಂತ್ರಿಗಳು, ನಾವು ಇನ್ನೂ ಅನೇಕ ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಲೋಕಸಭಾ ಸದಸ್ಯರು, ಶಾಸಕರನ್ನು ಎಲ್ಲರನ್ನೂ ಕೂಡ ಅವತ್ತು ಕರೀತೀವಿ. ಆ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಏಕೆಂದರೆ ಕೇಂದ್ರದ ಮಂತ್ರಿಗಳು ಬರ್ತಾರೆ, 3 ರಾಜ್ಯಗಳ ಮುಖ್ಯಮಂತ್ರಿಗಳು ಬರ್ತಾರೆ, ಸ್ವಲ್ಪ
ಪೂರ್ವಭಾವಿ ನಾನು ನಮ್ಮ ACS ಅವರು, ನಮ್ಮ ವಿಶ್ವನಾಥ್ ರೆಡ್ಡಿ ಅವರು, ನಮ್ಮ ಮುಖ್ಯಮಂತ್ರಿಗಳ ಸಲಹೆಗಾರರು ನಾವೆಲ್ಲ ಕೂಡ ಬಂದಿದ್ದೀವಿ ಅಧಿಕಾರಿಗಳ ಜೊತೆ. 25ಕ್ಕೆ 12 ಗಂಟೆ ಕಾರ್ಯಕ್ರಮ. ಆಮೇಲೆ ಅಥವಾ ನೀರನ್ನು ಡೈವರ್ಟ್ ಮಾಡುವಂಥದ್ದು ಇದೆ. ಅದೇ ಇದೆಲ್ಲ ನಾವು ಮಾಡಬೇಕಾಗಿದ್ದರೆ ಒಂದು ನಿಮಿಷ, ಯಾವುದು ಇದೆಲ್ಲ ಆಗಬೇಕಾಗಿದ್ದರೆ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಅವರು ಕೂಡ ಒಪ್ಕೋಬೇಕು. ಇದನ್ನು ಒಂದು ಕೂತ್ ಮಾತಾಡಿದ್ರೆ ಮಾತ್ರ ಇದು ಸಾಧ್ಯ. ಆಮೇಲೆ ಅವ್ರಿಗೆ ಒಂದು ನಿಮಿಷ ಅವರಿಗೆ ನಮ್ಮ ನೀರಿನ ಪಾಲು ಕರ್ನಾಟಕದವರು ಕಿತ್ಕೊಳ್ತಾರೆ ಅಂತ ಬರಬಾರ್ದು, ಮನಸ್ಸಲ್ಲಿ ಬರಬಾರ್ದು. ಒಂದು ಮ್ಯೂಚುವಲ್ ಆಗಿ ಕೂತು ಮಾತಾಡಿಕೊಂಡು ಯಾರಿಗೂ ಇದರಿಂದ ಏನು ಅನ್ಯಾಯ ಆಗೋದಿಲ್ಲ ಅಂತ ಹೇಳಿದ್ರೆ ಸಹಜವಾಗಿ ಅವರು ಒಪ್ಕೊಳ್ತಾರೆ ಅನ್ನೋ ಭಾವನೆ ಇದೆ. ಆದರೆ ಇಲ್ಲಿ ಈ ಜಲಾಶಯಕ್ಕೆ ಮುಖ್ಯವಾಗಿ ಆಂಧ್ರ ಮತ್ತು ತೆಲಂಗಾಣ, ಕರ್ನಾಟಕದ ಮಟ್ಟದಲ್ಲಿ ಒಪ್ಪಂದ ಆಗಬೇಕು. ಆದರೆ ಇಲ್ಲಿವರೆಗೂ ಸಹ ಆ ಒಪ್ಪಂದ ಆಗದೇ ಇರುವ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಅನುದಾನ ಇಟ್ಕೊಂಡಿದ್ದರು ಸಹ, ಮತ್ತು ಈ ಕಳೆದ ಬಾರಿಯ ಹಿಂದಿನ ಬಾರಿಯ ಸಿದ್ದರಾಮಯ್ಯ ಬಜೆಟ್ನಲ್ಲಿ ಅದಕ್ಕೆ ಅನುದಾನ ನೀಡಲು 1,000 ಕೋಟಿ ರೂಪಾಯಿ ಇಟ್ಟಿದ್ದರು. ಆದರೆ ಮುಖ್ಯಮಂತ್ರಿಗಳ ಮಧ್ಯೆ ಹೊಂದಾಣಿಕೆ ಏನು ಮಾತುಕತೆ ಆಗದೇ ಇರೋ ಕಾರಣಕ್ಕೆ ಅದು ಮುಂದೂಡ್ತಾ ಬಂತು. ಅದೇ ಜೊತೆಗೆ ಏನು ಈ ಬಾರಿ ಏನು ಬಜೆಟ್ನಲ್ಲಿ ಅದಕ್ಕೆ ಅನುದಾನ ನೀಡದೇ ಇದ್ದರೂ ಏನು ಮುಖ್ಯಮಂತ್ರಿಗಳ ಎರಡು ಸರ್ಕಾರಗಳೊಂದಿಗೆ ರಾಜ್ಯ ಸರ್ಕಾರ ಸಂಧಾನ ಮಾಡಿ ನವಲಿ ಜಲಾಶಯ ಪೂರ್ಣಗೊಳಿಸುವ ಆಶಯವನ್ನು ಏನು ಘೋಷಣೆ ಮಾಡಿತ್ತು, ಆ ನಿಟ್ಟಿನಲ್ಲಿ ಈಗ ಒಂದು ಪ್ರಯತ್ನ ನಡೆಯುವ ಸಾಧ್ಯತೆ ಇದೆ. ಏನು ಈಗ ನೂತನ 33 ಹೊಸ ಗೇಟ್ಗಳ ಅಳವಡಿಕೆ ಸಂದರ್ಭದಲ್ಲಿ ಇವತ್ತು ಆಂಧ್ರ ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲದ ಕೇಂದ್ರ ಸಚಿವರನ್ನು ಆಹ್ವಾನಿಸ್ತಾ ಇರುವಂಥ ಕಾರಣಕ್ಕಾಗಿ ಇಲ್ಲಿ ಈ ಕುರಿತು ಏನು ನವಲಿ ಜಲಾಶಯ ಕುರಿತು ಒಂದು ಮಾತುಕತೆ ನಡೆಯುವ ಎಲ್ಲ ಸಾಧ್ಯತೆಗಳಿವೆ. ಈ ಆಶಯ ಭಾವನೆಯನ್ನು ರೈತರು ಹೊಂದಿದ್ದಾರೆ. ಅದರ ಜೊತೆಗೆ ತುಂಗಭದ್ರಾ ಜಲಾಶಯದಲ್ಲಿರುವಂಥ ಹೂಳಿನ ಸಮಸ್ಯೆಗೆ ಸಮಾನಾಂತರ ಜಲಾಶಯ ಅಥವಾ ಬೇರೆ ಕಡೆ ಏನು ಅದು ಅಥವಾ ಮೇಲ್ಭಾಗದಲ್ಲಿ ಒಂದು ಜಲಾಶಯ ನಿರ್ಮಿಸಬೇಕಾ, ಈ ಎಲ್ಲ ನಿಟ್ಟಿನಲ್ಲಿ ಒಂದು ಮಾತುಕತೆ ನಡೀತಾ ಇದೆ. ಜೊತೆಗೆ ಪರ್ಯಾಯ ಮಾರ್ಗಗಳ ಕುರಿತು 2-3 ರಾಜ್ಯಗಳ ಮಧ್ಯೆ ಹೊಂದಾಣಿಕೆಯ ಮಾತುಕತೆ ನಡೆಯುವ ಎಲ್ಲ ಸಾಧ್ಯತೆಗಳಿವೆ. ಆ ನಿಟ್ಟಿನಲ್ಲಿ ಈಗೇನು ರಾಜ್ಯ ಸರ್ಕಾರ 2 ಮುಖ್ಯಮಂತ್ರಿಗಳನ್ನು ಆಹ್ವಾನಿಸುತ್ತಾ ಇದೆ. ಈ ಆಹ್ವಾನಕ್ಕೆ ಅವರು ಬಂದು ಈ ಎಲ್ಲ ವಿಷಯಗಳ ಕುರಿತು ಚರ್ಚಿಸಿ ರೈತರಿಗೆ ಶುಭ ಸುದ್ದಿ ನೀಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶಾಣಬ್ ಬಾಚುಲಾಪುರ್, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.